ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಒಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ತರೋಣ ಅಂತ ಕ್ಯಾಂಟೀನಿಗೆ ಬಂದಿದ್ದೀನಿ. ಅಲ್ಲಿಂದ ಎಲ್ಲ ತೊಗೊಂಡು ಈಗ ಮನೆಗೆ ಬಂದ್ವಿ. ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ತಗೊಂಡು ಬಂದಿದ್ದೆ ಎಲ್ಲ ಜೋಡಿಸೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ಏನೆಲ್ಲ ಇರಲಿಲ್ಲ ಅಂಥ ಐಟಮ್ಸ್ನ ತಂದಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಬೇಕಾಗಿತ್ತು, ಅದನ್ನು ತಂದೆ. ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಕಂಟೈನರಿಗಾಗಿ ಎತ್ತಿಡಬೇಕು. ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಫಸ್ಟೇ ಈಗ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಾಗಿತ್ತಲ್ಲ, ಅದನ್ನೇ ತರೋಣ ಅಂತ ಫಸ್ಟ್ ಇವತ್ತು ಈ ಕೆಲಸನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತಂದು ಜೋಡಿಸ್ಕೊಂಡ್ಬಿಟ್ರೆ ನೆಕ್ಸ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತ ತಗೊಂಡು ಬಂದಿದ್ದೆ. ಕೆಲವು ಐಟಮ್ಸ್ ಕೂಡ ಬೇಕಾಗಿತ್ತು ನನಗೆ ಈಗ ಲಂಚ್ ಪ್ರಿಪೇರ್ ಮಾಡೋಕ್ಕೆ, ಹಾಗಾಗಿ ಎಲ್ಲದನ್ನು ತೊಗೊಂಡು ಬಂದೆ. ಈಗ ಒಂದೊಂದನ್ನೇ ಜೋಡಿಸ್ತಾ ಇದ್ದೀನಿ. ನಾವು ಈ ಥರ ಮಂತ್ಲಿ ತೊಗೊಂಡು ಬರ್ತೀನಿ. ಯಾವುದು ಇರುತ್ತೆ ಅದನ್ನು ಬಿಟ್ಟು ಬೇಕಾಗಿರೋದನ್ನು ತೊಗೊಂಡು ಬರ್ತೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಕ್ಯಾಂಟೀನ್, ಅಲ್ಲಿಂದನೇ ಹೋಗಿ ತರ್ತೀನಿ. ಈಗ ಎಲ್ಲ ಬೇಳೆಕಾಳನ್ನು ಎತ್ತಿಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಹೋದಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಏನು ಮಾಡಿದ್ದೆ ಅಂದರೆ ಎಲ್ಲ ಗೊತ್ತಿಲ್ಲದೇ ಎರಡೆರಡು ತೊಗೊಂಬಂದುಬಿಟ್ಟಿದ್ದೆ. ಕಂಫರ್ಟ್ ಎಲ್ಲ ಸಾಫ್ಟ್ ಟಚ್ಚು ತೊಗೊಂಡ್ಬಿಟ್ಟಿದ್ದೆ, ಬೈ ಒನ್ ಗೆಟ್ ಒನ್ ಅಂತ. ಹಾಗೆ ಕಂಫರ್ಟ್ ಕೂಡ ತೊಗೊಂಡು ಬಂದಿದ್ದೆ. ಇವಾಗ ಜೋಡಿಸ್ತಾ ಇರಬೇಕಾದ್ರೆ ನನಗೆ ಲಾಸ್ಟ್ ಟೈಮ್ ಮಾಡಿದ್ದು ನೆನಪಾಗ್ತಾಯಿತ್ತು. ಲಾಸ್ಟ್ ಟೈಮು ಎರಡೆರಡು ತೊಗೊಬಂದುಬಿಟ್ಟಿದ್ದೀನಲ್ಲಪ್ಪ ಅಂತ. ಒಂದೊಂದ್ಸತಿ ಆ ಥರ ಮಿಸ್ ಆಗ್ತಾ ಇರುತ್ತೆ ಅಂತ ನೆನೆಸಿ ನಾನೀಗ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಫಸ್ಟಿಗೆಲ್ಲ ಕೆಳಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಬಾಕ್ಸ್ ತಂದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ಅದಕ್ಕೆ ಎಲ್ಲದನ್ನು ಫಿಲ್ ಮಾಡಬೇಕು. ಹಾಗೆ ಪಾತ್ರೆ ತೊಳೆಯೋಕ್ಕೆ ವಿಮ್, ಹಾಗೆ ನೆಕ್ಸ್ಟ್ ಪ್ರಿಲ್ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಹಾಗೆ ಆಯಿಲ್, ಗೋಧಿ ಹಿಟ್ಟು, ನೆಕ್ಸ್ಟ್ ಒಂದು 2 ಪ್ಯಾಕ್ ಇಪ್ಪಿ, ಹಾಗೆ ಮ್ಯಾಗಿ ತಂದಿದ್ದೀನಿ. ನಾನು ಇಪ್ಪಿ ಮ್ಯಾಗಿ ಎಲ್ಲ ರೇರ್, ಜಾಸ್ತಿ ಯೂಸ್ ಮಾಡಲ್ಲ. ಆದರೂ ಕಾಣ್ತಲ್ಲ, ಯಾವಾಗಾದರೂ ಒನ್ ಟೈಮ್ ಮಾಡ್ಬೋದು ಅಂತ ತೊಗೊಂಡು ಬಂದಿದ್ದೀನಿ. ಬರೀ 2 ಪ್ಯಾಕ್, ಒಂದೊಂದು ಸತಿ ಮಾಡೋಕ್ಕಷ್ಟೇ ಅಂತ ಇದೆರಡು ಅದೆರಡು ತೊಗೊಬಂದಿದ್ದೀನಿ. ಅದನ್ನು ಕೂಡ ಎತ್ತಿಡ್ತಾ ಇದ್ದೆ. ನೆಕ್ಸ್ಟ್ ಬಟ್ಟೆ ತೊಳೆಯೋಕ್ಕೆ ರಿನ್ ಸೋಪು, ಹಾಗೆ ಮೈಸೂರು ಸ್ಯಾಂಡಲ್ ಸೋಪೆಲ್ಲ ತೊಗೊಂಡು ಬಂದೆ. ಈಗ ಎಲ್ಲದನ್ನು ಜೋಡಿಸಿಟ್ಟಿದ್ದೀನಿ. ಇವತ್ತು ಎಲ್ಲ ಇಷ್ಟೊಂದು ತೊಗೊಂಡು ಬಂದೆ. ಹಾಗೆ ಫೇಸ್ ವಾಶ್ ಎಲ್ಲ, ಹಾಗೆ ಎಲ್ಲ ಕರೆಕ್ಟ್ ಇದೆಯಾ ಅಂತ ಬಿಲ್ ನೋಡಿ ಕೂಡ ಚೆಕ್ ಮಾಡ್ತಾಯಿದ್ದೆ. ಎಲ್ಲ ಕರೆಕ್ಟ್ ಇತ್ತು, ಏನಾದರೂ ಎಕ್ಸ್ಟ್ರಾ ತಂದಿದ್ದೀನ ಏನು ಅಂತ. ಈಗ ಇದನ್ನೆಲ್ಲ ಜೋಡಿಸಿ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಬೇಕು. ಹಾಗೆ ನಾಳೆ ನನ್ನ ಹಸ್ಬೆಂಡ್ ಬರ್ತಡೇ ಇದೆ. ಅವರಿಗೆ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಆದ್ರೂ ನಾನೊಂದು ಅವರಿಗೆ ಸರ್ಪ್ರೈಸ್ ಇರಲಿ ಅಂತ ಅವ್ರಿಗೆ ಪರ್ಸ್ನ ಬುಕ್ ಮಾಡಿದ್ದೆ. ಅದು ಕೂಡ ಇವತ್ತು ಡೆಲಿವರಿ ಆಗುತ್ತಂತ ಮೆಸೇಜ್ ಬಂದಿತ್ತು. ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಹಾಗೆ ವ್ಯಾಲೆಟ್ ಸ್ಟೋರ್ ಅಂತ, ಅದರಿಂದ ಬುಕ್ ಮಾಡಿದ್ದೆ. ಚೆನ್ನಾಗಿದ್ದರೆ ಸಾಕು ಅಂತ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವರಿಗೂ ಹೇಳಿಲ್ಲ, ಎಲ್ಲಾದರೂ ಹೆಂಗಿರುತ್ತೋ ಏನೋಪ್ಪ ಅಂತ ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಮತ್ತು ಅದು ಕೂಡ ಬಂತು. ಅದು ಕೂಡ ಚೆನ್ನಾಗಿತ್ತು, ನನಗಿಷ್ಟ ಆಯ್ತದು. ಹಾಗೆ ಈಗ ಎಲ್ಲ ಬಿಲ್ ನೋಡ್ತಾ ಇದ್ದೆ, ಎಲ್ಲ ಕರೆಕ್ಟ್ ಇದೆಯಾ ಅಂತೆಲ್ಲ ಸರಿ ಇತ್ತು. ನೆಕ್ಸ್ಟು ಇದನ್ನೆಲ್ಲ ಎತ್ತಿಟ್ಟು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಹೇಳಿದ್ದೆ ಅಲ್ಲ ನಾನು ಪರ್ಸ್ ಬುಕ್ ಮಾಡಿದ್ದೆ ಅಂತ, ಅದು ಕೂಡ ಬಂತು. ಅದನ್ನು ಅವ್ರ ಹತ್ರ ಇಸ್ಕೊಂಡು ನೋಡ್ತಾ ಇದ್ದೀನಿ ನಾನು. ಅದು ಕೂಡ ಚೆನ್ನಾಗಿತ್ತು. ಈ ಥರ ವಿಶ್ ಎಲ್ಲ ಟೈಪ್ ಮಾಡಿ ನಾನು ಅದು ಕಸ್ಟಮೈಸ್ ಮಾಡಿಸಿ ಈ ಥರ ಪರ್ಸಲ್ಲಿ ಈಶ್ವರ್ ರಕ್ಷಾ ಅಂತ ಇದು ಮಾಡಿ ಅದಕ್ಕೊಂದು ಹಾರ್ಟ್ ಶೇಪ್ ಕೊಟ್ಟು ಈ ಥರ ಇರಲಿ ಡಿಸೈನ್ ಅಂತ ಹೇಳಿದ್ದೆ ನಾನು. ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಅಷ್ಟೇ ಪರ್ಸಿಂದು ಚೆನ್ನಾಗಿತ್ತು. ಹಾಗೆ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ ಕರೆಕ್ಟ್ ಇತ್ತಾ ಏನು ಅಂತ. ಯಾಕಂದರೆ ಅದು ರೀಪ್ಲೇಸ್ಮೆಂಟ್ ಮಾಡೋದಾದರೆ ಓಪನ್ ಮಾಡೋಷ್ಟೊತ್ತಿಗೆ ವೀಡಿಯೋ ತೊಗೊಳ್ಬೇಕು. ಹಾಗಾಗಿ ವೀಡಿಯೋ ಎಲ್ಲ ತೊಗೊಂಡೆ, ಎಲ್ಲಾದರೂ ರೀಪ್ಲೇಸ್ ಮಾಡೋಣ ಏನು ಅಂತ. ಬಟ್ ಚೆನ್ನಾಗಿತ್ತು. ಇದಕ್ಕೆ ನಾನು ಪೇ ಮಾಡಿದ್ದಕ್ಕೆ ಓಕೆ ಅನ್ನಿಸ್ತು ನನಗೆ. ಇದನ್ನು ಅವರಿಗೆ ನಾಳೆ ಕೊಟ್ಟು ಸರ್ಪ್ರೈಸ್ ಮಾಡ್ತೀನಿ. ಇವಾಗ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಬೀಚಿಗೆ ಬರದೆ. ಯಾಕಂದರೆ ನಮ್ಮ ಮನೆ ನಿಯರ್ ಇರೋದು ನಮ್ಮ ಪಣಂಬೂರು ಬೀಚ್. ಹಾಗಾಗಿ ನಾವು ಯಾವಾಗಲೂ ಜಾಸ್ತಿ ಪಣಂಬೂರು ಬೀಚಿಗೆ ಬರ್ತಾ ಇರ್ತೀವಿ. ಹಾಗೆ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರಲ್ಲ, ಈವ್ನಿಂಗ್ ಟೈಮಲ್ಲಿ ಬೀಚ್ ಕಡೆ ಹೋಗಿ ಬರೋಣ ಅಂತ ನಾವಿಬ್ಬರು ಬಂದ್ವಿ. ಹಾಗೆ ಸನ್ಸೆಟ್ ಆಗೋ ಟೈಮು ಚೆನ್ನಾಗಿತ್ತು. ಸನ್ಸೆಟ್ ನೋಡೋಕ್ಕೂ ಖುಷಿ ಆಗುತ್ತಲ್ಲ.
ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಇವತ್ತು ಏನು ಅಷ್ಟು ತುಂಬ ಏನು ಜನ ಇರಲಿಲ್ಲ. ಇನ್ನು ಸಮ್ಮರ್ ಏಪ್ರಿಲ್ ಮಾರ್ಚೆಲ್ಲ ಮಕ್ಕಳಿಗೆ ಸ್ಕೂಲ್ ಎಲ್ಲ ರಜೆ ಸಿಗುತ್ತಲ್ಲ, ಇನ್ನೂ ತುಂಬ ಜನ ಇರ್ತಾರೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಕಾಣ್ತಾ ಇದೆ ಅಂತ. ಹಾಗೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಕೂತೀವಿ. ಇವತ್ತೇನು ಆಟ ಆಡೋಕ್ಕೆ ಬೀಚ್ ಹತ್ರನೂ ಇಳಿಲಿಲ್ಲ ನಾವು. ಜಸ್ಟ್ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ಸನ್ಸೆಟ್ ನೋಡ್ತಾ ಕೂತಿದ್ವಿ. ಹೇಳುವಷ್ಟು ಏನಿವತ್ತು ಜನ ಇರಲಿಲ್ಲ. ಒಂದು ಸ್ವಲ್ಪ ಜನ ಇದ್ದರು. ಎಲ್ಲ ಗಾಳಿಪಟ ಎಲ್ಲ ಬಿಡ್ತಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ನನ್ನ ಹಸ್ಬೆಂಡ್ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಆ ಸನ್ಸೆಟ್ ಫುಲ್ಲು ಮುಳುಗೋ ತನಕನೂ ಅಲ್ಲೇ ನೋಡ್ತಾ ಇದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತದು. ಹಾಗೆ ಒಂದು ಸ್ವಲ್ಪ ಕತ್ಲೆ ಕೂಡ ಆಗ್ತಾ ಬಂತು. ಹಾಗೆ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಾವಿಬ್ಬರು ಮಾತಾಡ್ತಾ ಕೂತ್ವಿ. ನನಗೆ ಒಂದು ಸ್ವಲ್ಪ ಬಾಯಾರಿಕೆ ಆಯಿತು. ಹಾಗಾಗಿ ನೀರು ಬೇಕು ಅಂತ ಹೇಳಿದೆ. ಅವರು ತೊಗೊಂಡು ಬರ್ತೀನಿ ಅಂತ, ನೀರು ತರ್ತೀನಿ ಅಂತ ಹೋದರು. ಹಾಗೆ ಬರಬೇಕಾದ್ರೆ ಅವ್ರು ಕೇಳಿದ್ರು ಐಸ್ ಕ್ರೀಮ್ ಏನಾದರೂ ಬೇಕಾ ಅಂತ. ನನಗೆ ಬೇಡ, ನೀರು ಮಾತ್ರ ಸಾಕು ಅಂದೆ. ಅವ್ರು ತಂದ ಮೇಲೆ ನಾನೇ ಫಸ್ಟು ತೊಗೊಂಡು ತಿಂತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂತ. ಚೆನ್ನಾಗಿತ್ತು ಐಸ್ ಕ್ರೀಮು. ಅವ್ರಿಗೆ ಬೇಕಾ ಅಂತ ಕೇಳ್ತಿದ್ದೆ, ನನಗೆ ಬೇಡ ಅಂತ ಇದ್ದರು. ಆಮೇಲೆ ವೀಡಿಯೋ ಆಫ್ ಮಾಡಿದ್ಮೇಲೆ ಕೊಡು ಅಂತ ಹೇಳ್ತಾಯಿದ್ರು. ವೀಡಿಯೋ ಆಫ್ ಮಾಡಿದ ಮೇಲೆ ಕೊಡು ಅಂತ ಹೇಳ್ತೀರಾ ಅಂತ ನಾನು ನಗಾಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತು ನೆಕ್ಸ್ಟ್ ನಾವಿಲ್ಲಿಂದ ಹೊರಟ್ವಿ. ಆವಾಗಲೇ ಹೇಳ್ದಂಗೆ ಸನ್ಸೆಟ್ ನೋಡ್ತಾ ಅಲ್ಲೇ ಕೂತಿದ್ವಿ. ನಾವಿವತ್ತೇನು ಬೀಚ್ ಹತ್ರ ಒಂದು ಸ್ವಲ್ಪನೂ ಇಳಿಯೋಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಬಂದಾಗೆಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡೇ ಹೋಗ್ತಾ ಇದ್ವಿ. ಹಾಗೆ ಅಲ್ಲೇ ಕೂತ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಅಲ್ಲೇ ಒಂದು ಜಸ್ಟ್ ವಾಕ್ ಮಾಡಿ ಕತ್ಲೆ ಆಗ್ತಾ ಬಂತಲ್ಲ, ಇನ್ನು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಪಾನಿಪುರಿ ಕಾಣಿಸ್ತು. ಹಾಗೆ ಒಂದು ತಿನ್ನೋಣ ಬೇಡ ಅಂತಲೇ ಯೋಚನೆ ಮಾಡ್ತಾ ಒಂದು ಪ್ಲೇಟ್ ಪಾನಿಪುರಿ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿತ್ತು ಇವತ್ತು ಪಾನಿಪುರಿ. ಮಸಾಲೆ ಪುರಿ ಏನು ತೊಗೊಳಕ್ಕೆ ಹೋಗಿಲ್ಲ. ಜಸ್ಟು ಒಂದು ಪಾನಿಪುರಿ ತೊಗೊಂಡು ನಾವಿಬ್ಬರು ಅದರಲ್ಲಿ ಶೇರ್ ಮಾಡಿ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಪಾನಿ ಮಾತ್ರ ಚೆನ್ನಾಗಿತ್ತು, ಹುಳಿ ಹುಳಿಯಾಗಿ. ಹಾಗೆ ಅಲ್ಲಿಂದ ತಿನ್ಕೊಂಡು ಈಗ ನೆಕ್ಸ್ಟ್ ಮನೆಗೆ ಹೊರಟ್ವಿ. ನಾನು ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಲ್ಲಿಂದ ಬಂದಮೇಲೆ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೇಸರಿ ಬಾತ್ ಹಾಗೆ ಉಪ್ಪಿಟ್ಟು ಮಾಡಿದ್ದೆ. ಸ್ವೀಟ್ ಇರಲಿ ಅಂತ ಕೇಸರಿ ಬಾತ್ ಮಾಡಿದ್ದೆ. ಅವರು ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು. ಹಾಗೆ ನಾನು ಬುಕ್ ಮಾಡಿದ್ದೆ ಅಲ್ಲ, ಇದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರು ಪೂಜೆ ಮಾಡಿ ಅವ್ರಿಗೆ ಸ್ವೀಟ್ ತಿನ್ನೋಕ್ಕೆ ಕೊಟ್ಟು ತೊಗೊಂಡು ಬಂದು ಅವ್ರಿಗೆ ಕೊಡ್ತಾಯಿದ್ದೀನಿ. ಹೇಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅವರೇನು ಅಂತ ನೋಡ್ತಾ ಇದ್ದಾರೆ. ಆಮೇಲೆ ಅವರಿಗೂ ಕೂಡ ನೋಡಿ ಖುಷಿ ಆಯಿತು, ಚೆನ್ನಾಗಿದೆ ಪರ್ಸ್ ಅಂತ. ಓಪನ್ ಮಾಡಿ ನೋಡ್ತಾ ಇದ್ದಾರೆ. ನೀನು ಯಾವಾಗ ಬುಕ್ ಮಾಡಿದ್ದೆ, ನನಗೆ ಗೊತ್ತಾಗಿಲ್ವಲ್ಲ ಅಂತ. ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬುಕ್ ಮಾಡಿದ್ದೆ, ಹೇಗಿದೆ ಅಂತ ಅವ್ರಿಗೆ ಕೇಳ್ತಾ ಇದ್ದೆ. ಅವರು ಅಷ್ಟೇ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಈಶ್ವರ ರಕ್ಷಾ ಅಂತ ಎಲ್ಲ ಮಾಡಿಸಿದ್ಯಾ, ನಾನು ಈ ಥರ ಇದು ಮಾಡಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಇದ್ದರು. ನಾನು ಬೇರೆ ಲಾಸ್ಟ್ ಟೈಮೆಲ್ಲ ವಾಚ್ ಆ ಥರ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ, ಬಟ್ಟೆ ಆ ಥರ ಎಲ್ಲ. ಈ ಸತಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಅವರು ಡೈಲಿ ಯೂಸ್ ಮಾಡಬೇಕು ಆ ಥರ ಏನಾದರೂ ಗಿಫ್ಟ್ ಕೊಡೋಣ ಅಂತ ಈ ಥರ ಪರ್ಸ್ನ ಇವತ್ತು ಗಿಫ್ಟ್ ಮಾಡಿದ್ದೀನಿ. ಹಾಗೆ ಬರ್ತಡೇ ಅಂದರೆ ಏನಾದ್ರು ನಾನ್ ವೆಜ್ ಸ್ಪೆಷಲ್ ಇರಬೇಕಲ್ವ, ಹಾಗಾಗಿ ಏನು ಮಾಡಲಿ, ಗೀ ರೈಸ್ ಆಗಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅವ್ರು ಹೇಳಿದರು ಬಿರಿಯಾನಿನೇ ಮಾಡು ಅಂತ. ಹಾಗಾಗಿ ಇವಾಗ ಮಧ್ಯಾಹ್ನ ಲಂಚಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅವರು ಚಿಕನ್ ಎಲ್ಲ ತೊಗೊಂಡು ಬಂದರು. ಬಿರಿಯಾನಿ ಹಾಗೆ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೆಳಿಗ್ಗೆ ಸ್ವೀಟ್ ಮಾಡಿದ್ದೆಯಲ್ಲ, ಇನ್ನೇನು ಸ್ವೀಟ್ ಬೇರೆ ಮಾಡೋಕ್ಕೆ ಹೋಗಬೇಡ, ಜಸ್ಟ್ ಬಿರಿಯಾನಿ ಕಬಾಬ್ ಮಾಡು ಅಂತ ಹೇಳಿದರು. ಹಾಗಾಗಿ ಓಕೆ ಅದನ್ನೇ ಮಾಡ್ತೀನಿ ಅಂತ ನಾನು ಮಾಡ್ತಾಯಿದ್ದೀನಿ. ಈಗ ಫಸ್ಟಿಗೆ ಎಲ್ಲ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಪೇಸ್ಟ್ ರೆಡಿ ಮಾಡಿಕೊಂಡೆ. ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಕಬಾಬಿಗೆ ಕೂಡ ಹಾಕ್ಕೊಂಡೆ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಉದ್ರುದ್ರಾಗಿ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನಾನು ಮಾಮೂಲಿ ಮಾಡೋಕ್ಕಿಂತ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಅವ್ರಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನಾನು ನೈಟು ಹಾಗೆ ಮಧ್ಯಾಹ್ನ ಎಲ್ಲದಕ್ಕೂ ಸೇರಿ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು ಬಿರಿಯಾನಿ. ಹಾಗೆ ಕಬಾಬಿಗೆ ಕೂಡ ಒಂದು ಕಡೆ ಕಲಸಿಟ್ಟಿದ್ದೀನಿ. ಇದು ರೆಡಿ ಆಗೋಷ್ಟೊತ್ತಿಗೆ ಕಬಾಬ್ ಕೂಡ ಮ್ಯಾರಿನೇಟ್ ಆದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ದಿರುತ್ತಲ್ಲ ಅಂತ ಅದಕ್ಕೂ ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡಿಗೆ ಈ ಬರ್ತಡೇಲೆಲ್ಲ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ನನ್ನ ಫೋರ್ಸಿಗೋಸ್ಕರ ಅವರು ಓಕೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸತಿ ಕೇಕ್ ಏನು ಕಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಿಡಿ ಅಂತ ಹೇಳಿದೆ. ಹಾಗೆ
ನೈಟ್ ಅಷ್ಟೊತ್ತಿಗೆ ನೋಡೋಣ ಅಂತ ನಾನು ಕೂಡ ಥಿಂಕ್ ಮಾಡಿದೆ. ಈಗ ಬಿರಿಯಾನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಕಲರ್ ತುಂಬ ಚೆನ್ನಾಗಿದೆ, ಬಟ್ ಅದು ಬಿಸಿಗೆ ಹೊಗೆ ಬರ್ತಾ ಇದೆಯಲ್ಲ, ಹಾಗಾಗಿ ಕಲರ್ ಒಂದು ಸ್ವಲ್ಪ ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇದ್ರ ಜೊತೆ ಕಬಾಬ್ ಇದ್ರೇ ಅಲ್ಲ ಒಳ್ಳೆ ಕಾಂಬಿನೇಷನ್ನು, ಬಿರಿಯಾನಿ ಕಬಾಬ್. ಹಾಗೆ ಬಿರಿಯಾನಿಗೆ ಕಬಾಬ್ ಕೂಡ ರೆಡಿ ಆಯಿತು. ನೆಕ್ಸ್ಟು ಮೊಸರು ಗೊಜ್ಜು ಕೂಡ ಮಾಡಿದ್ದೆ, ಅದು ಕೂಡ ರೆಡಿ ಆಯಿತು. ಹಾಗೆ ಇಬ್ಬರಿಗೂ ಈಗ ನಾನು ಸರ್ವ್ ಮಾಡಿಕೊಂಡು ಒಟ್ಟಿಗೆ ಹೋಗಿ ತಿನ್ನೋಣ ಅಂತ ಎಲ್ಲ ಇಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದರೆ ಬಿರಿಯಾನಿ ಇದನ್ನು ಈ ಥರ ಮಾಡಿದ್ದೀನಲ್ಲ, ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಇಬ್ಬರು ಕೂಡ ಎಲ್ಲ ಬಿರಿಯಾನಿ ಹಾಕ್ಕೊಂಡು ಕೂತ್ವಿ, ಟಿ ವಿ ನೋಡ್ತಾ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಊಟ ಎಲ್ಲ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೌನಿಗೆ ಹೋಗಿದ್ವಿ. ಹಾಗೆ ಒಂದು 2 ರೆಡ್ ವೆಲ್ವೆಟ್ ಕೇಕು, ಹಾಗೆ ಒಂದು ಸ್ಮಾಲ್ ಕಪ್ ಕೇಕ್ ತಂದ್ವಿ. ಇವರು ಕೇಕೆಲ್ಲ ಕಟ್ ಮಾಡೋದು ಬೇಡ ಅಂತ ಹೇಳಿದರು. ಆದರೂ ನಾನು ಇರಲಿ ಕಂಡ್ರೆ ಸ್ಮಾಲ್ ಕೇಕ್ ಆದರೂ ತರೋಣ ಅಂತೇಳಿ ತಂದಿದ್ದೀನಿ. ಈಗ ಹೋಗಿ ಬಂದು ಜಸ್ಟ್ ತಂದೆ. ಅದೇ ನಾನು ಲಾಸ್ಟ್ ವ್ಲಾಗಲ್ಲೂ ಅಷ್ಟೇ ಹೇಳಿದ್ದೆ, ಅಂದರೆ ಲಾಸ್ಟ್ ಇಯರ್ ಬರ್ತ್ಡೇ ಆ್ಯನಿವರ್ಸರಿ ಹೊತ್ತಿಗೂ ಅಷ್ಟೇ, ನಾವು ಕೇಕ್ ತಂದರೆ ವೇಸ್ಟ್ ಮಾಡಿಬಿಡ್ತೀವಿ, ತಿನ್ನೋದೇ ಇಲ್ಲ. ಮತ್ತು ನೆಕ್ಸ್ಟ್ ಡೇ ಇಟ್ಟೆಲ್ಲ ತಿನ್ನೋಕೆ ನಮಗೆ ಚೂರು ಇಷ್ಟನೇ ಆಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಂದು ಕಟ್ ಮಾಡೋಣ ಅಂತ ಇವಾಗ ಎಲ್ಲ ಈ ಥರ ಸ್ಮಾಲ್ ಇದನ್ನು ಒಂದು ಲೈಟಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಬನ್ನಿ ಇವಾಗ ಬೇಗ ಬೇಗ ಕೇಕ್ ಕಟ್ ಮಾಡಿ ಊಟ ಮಾಡೋಣ. ಹಾಗೆ ತಂದಿರೋ ಅದೇ ಕೇಕ್ನ ಸುಮ್ಮನೆ ಕಟ್ ಮಾಡ್ದಂಗೆ ಮಾಡಿ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ಲಾಗಿ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಹೇಗೆ ಹೇಳಿದರು ಹಾಗೇ ಮಾಡಿದ್ದೀನಿ. ಹಾಗೆ ನಾವು ಅದನ್ನೆಲ್ಲ ಕಟ್ ಮಾಡಿ ಕೇಕ್ನೆಲ್ಲ ತಿಂದ್ವಿ. ನೆಕ್ಸ್ಟ್ ಊಟ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅದರಲ್ಲಿ ಹ್ಯಾಪಿ ಬರ್ತಡೇ ಬರ್ಸೋಕ್ಕಾಗಲ್ವಲ್ಲ, ನಮ್ಮದು ಇನ್ಶಿಯಲ್ ಬರ್ಸಿದ್ವಿ ನಾವು ಯಾವಾಗಲೂ ಅಷ್ಟೇ. ಹಾಗೆ ER ಅಂತ ಎಲ್ಲದಕ್ಕೂ ಬರೆಸ್ತೀವಿ. ಹಾಗೆ ಈ ಸ್ಮಾಲ್ ಕೇಕ್ ಇದೆಯಲ್ಲ, ಇದನ್ನೇ ಕಟ್ ಮಾಡಿ ಇವತ್ತು ಬರ್ತಡೇನ ಮುಗಿಸ್ಬಿಟ್ವಿ. ಹಾಗೆ ಇವತ್ತಿನ ವ್ಲಾಗ್ನೂ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆವಾಗ ನಾ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.